75 ದಿನದಲ್ಲಿ 1000 ಟ್ರಾಕ್ಟರ್ ನ ಸೇಲ್ ಮಾಡಿದ್ದಾರೆ ಮಹೀಂದ್ರಾ ಕಂಪನಿ. ಇದು ನ್ಯೂ ಅಚೀವ್ಮೆಂಟ್ ಮಹೀಂದ್ರಾ ಕಂಪನಿಗೆ. ನ್ಯೂ ಮಾಡೆಲ್ ಟ್ರಾಕ್ಟರ್ ನ ಇಂಟ್ರೊಡ್ಯೂಸ್ ಮಾಡಿ ಮಾರ್ಕೆಟ್ ಅಲ್ಲಿ ತುಂಬಾ ಕಾಂಪಿಟೇಟರ್ಸ್ ಇದ್ರು, ಇಷ್ಟು ಟ್ರಾಕ್ಟರ್ ನ ಸೇಲ್ ಮಾಡಿದ್ದಾರೆ ಮಹೀಂದ್ರಾ. ಮಾರ್ಕೆಟ್ಗೆ ಹೊಸ ಟ್ರಾಕ್ಟರ್ ಬಂದಿದ ತಕ್ಷಣ ಜನರು ಯಾವ ತರ ಯೋಚನೆ ಮಾಡ್ತಾರೆ ಅಂದ್ರೆ, ಈ ಟ್ರಾಕ್ಟರ್ ಚೆನ್ನಾಗಿರುತ್ತಾ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರುತ್ತಾ, ಇಂಜಿನ್ ಪವರ್ ಚೆನ್ನಾಗಿರುತ್ತಾ, ಇದನ್ನೆಲ್ಲ ಯೋಚನೆ ಮಾಡ್ತಾರೆ. ಸ್ವಲ್ಪ ಜನಕ್ಕೆ ಟ್ರಾಕ್ಟರ್ ಲುಕ್ಸ್ ಇಷ್ಟ ಆಗಿರುತ್ತೆ, ಇನ್ ಸ್ವಲ್ಪ ಜನಕ್ಕೆ ಟ್ರಾಕ್ಟರ್ ಪವರ್ ಕೂಡ ಇಷ್ಟ ಆಗಿರುತ್ತೆ. ಆದ್ರೆ ತಗೊಳ್ಳೋನೋ ಬೇಡವನೋ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಇನ್ ಸ್ವಲ್ಪ ಜನ ಇರ್ತಾರೆ, ಅವ್ರು ಯಾವ ತರ ಥಿಂಕ್ ಮಾಡ್ತಾರೆ ಅಂದ್ರೆ, ಫಸ್ಟ್ ಯಾರಾದ್ರೂ ಟ್ರಾಕ್ಟರ್ ನ ತಗೊಳ್ಳಿ, ಆಮೇಲೆ ನಾವು ರಿವ್ಯೂಸ್ ನೋಡಿ ತಗೊಳ್ಳೋಣ ಅನ್ನೋ ಮೈಂಡ್ ಸೆಟ್ ಇರುತ್ತೆ. ಕೆಲವರು ಬರೀ ಬ್ರ್ಯಾಂಡ್ ನೋಡ್ತಾರೆ ಅಷ್ಟೇ. ಆ ಬ್ರ್ಯಾಂಡ್ ಅಲ್ಲಿ ಯಾವುದೇ ಟ್ರಾಕ್ಟರ್ ಬಂದ್ರು ಅವ್ರ ಕಣ್ ಮುಚ್ಕೊಂಡ್ ತಗೊಂತಾರೆ. ಟ್ರಾಕ್ಟರ್ ಹೆಂಗಿದ್ರು ಪರವಾಗಿಲ್ಲ, ಆದ್ರೆ ಅವರಿಗೆ ಬ್ರ್ಯಾಂಡ್ ಇಂಪಾರ್ಟೆಂಟ್ ಆಗಿರುತ್ತೆ. ಮಾರ್ಕೆಟ್ಗೆ ಯಾವ್ದಾದ್ರು ನ್ಯೂ ಮಾಡೆಲ್ ಟ್ರಾಕ್ಟರ್ ಬಂದ್ರೆ ಅದು ಯಾವುದೇ ಬ್ರ್ಯಾಂಡ್ ಆಗಿರ್ಲಿ, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಟ್ರಾಕ್ಟರ್ ನ ತಗೊಳ್ಳಿ. ಇವಾಗ ನಾನು ನೋಡಿಸ್ತಿರೋ ಟ್ರಾಕ್ಟರ್ ಕೂಡ ನ್ಯೂ ಮಾಡೆಲ್ ಮಹೀಂದ್ರಾದು. ಈ ಟ್ರಾಕ್ಟರ್ ಗೆ ನೇಮ್ ಕೂಡ ಇಟ್ಟಿದ್ದಾರೆ. ಹೆಸರಿಗೆ ತಕ್ಕನಾಗೆ ಇದೆ ಟ್ರಾಕ್ಟರ್, ಆದ್ರೆ ಇದು ನ್ಯೂ ಮಾಡೆಲ್ ಮಹೀಂದ್ರಾ ಟ್ರಾಕ್ಟರ್ ಇರಬಹುದು. ಆದ್ರೆ ಇದು ಇನ್ಸ್ಪೈರ್ಡ್ ಆಗಿರೋದು ಒಂದು ಓಲ್ಡ್ ಮಾಡೆಲ್ ಟ್ರಾಕ್ಟರ್ ಇಂದಲ್ಲ. ಸೇಮ್ ಟು ಸೇಮ್ ಹಂಗೆ ಇದೆ, ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಡಿಸೈನ್ ಟೆಕ್ನಾಲಜಿ ಎಲ್ಲ. ಇದು 2008 ಮಾಡಲು ಮಹೀಂದ್ರಾ 475 ಸರ್ಪಂಚ್ ಮಾಡಲ್. ಇದು ಈ ಸರ್ಪಂಚ್ ಮಾಡಲು ಭೂಮಿಪುತ್ರ ಮಾಡಲ್ ಯಾವಾಗ ಸ್ಟಾಪ್ ಆಯ್ತು, ರೈತರುಗಳು ಡಿಮ್ಯಾಂಡ್ ಮಾಡಿದ್ರು ನಮ್ಗೆ ಇದೇ ತರ ಟಫ್ ಆಗಿರೋ ಟ್ರಾಕ್ಟರ್ ಗಳು ಬೇಕು ಅಂತ. ಹೊಸ ಮಾಡೆಲ್ ಟ್ರಾಕ್ಟರ್ ಅಲ್ಲಿ ಪಂಪ್ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ. ಪುಲ್ಲಿಂಗ್ ಪವರ್ ಓಡಿಸ್ತಾ ಗೊತ್ತಾಗುತ್ತೆ, ಫೀಲ್ ಆಗುತ್ತದು. ಈ ಟ್ರಾಕ್ಟರ್ ನ ಮಹೀಂದ್ರಾ ಏಂತಕ್ ಲಾಂಚ್ ಮಾಡಿದ್ರು ಅಂದ್ರೆ, ಕಸ್ಟಮರ್ ಡಿಮ್ಯಾಂಡ್ ಮಾಡಿದ್ದಾರೆ ನಮಗೆ ಇದೇ ತರ ಟ್ರಾಕ್ಟರ್ ಬೇಕು ಅಂತ. ಪಂಜಾಬ್, ಗುಜರಾತ್, ಮಧ್ಯಪ್ರದೇಶ, ಮಹಾರಾಷ್ಟ್ರ ಈ ಸೈಡ್ ಅಲ್ಲೆಲ್ಲ ಟಫ್ ಆಗಿರೋ ಟ್ರಾಕ್ಟರ್ ಗಳೇ ಬೇಕು. ಹೆವಿ ಲೋಡ್ ಹಾಕೊಂಡು ಹೊಡಿತಾರೆ ಟ್ರಾಕ್ಟರ್ ಅಲ್ಲಿ. ಆಲ್ಮೋಸ್ಟ್ ನೀವು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲೆಲ್ಲ ನೋಡಿರ್ತೀರ ವಿಡಿಯೋಸ್ ಗಳು. ನಮ್ ಸೈಡ್ ಅಲ್ಲಿ ಕಡಿಮೆ ಇಲ್ಲ, ಇಲ್ಲೂ ಹೆವಿ ಲೋಡ್ ಹಾಕ್ತಾರೆ. ಡ್ರೈವಿಂಗ್ ಪ್ಲಾಟ್ಫಾರ್ಮ್ ಎಲ್ಲ ಏನಿದೆ ಸೇಮ್ ಹಿಂಗೆ ಇದೆ ಟ್ರಾಕ್ಟರ್ ಅಲ್ಲಿ, ಏನು ಚೇಂಜಸ್ ಇಲ್ಲ. ಸೆಂಟರ್ ಶಿಫ್ಟ್ ಬರುತ್ತೆ, ಸೈಡ್ ಶಿಫ್ಟ್ ಕೊಟ್ಟಿದ್ರೆ ಇನ್ನೂ ಸೂಪರ್ ಆಗಿರ್ತಿತ್ತು. ಆದ್ರೆ 585 ಅಲ್ಲಿ ಸಿಗುತ್ತೆ ನಿಮಗೆ ಸೈಡ್ ಶಿಫ್ಟ್. ಮೈನ್ ಚೇಂಜಸ್ ಈ ಚೇಂಬರ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಮತ್ತೆ ಆಕ್ಸೆಲ್ ಗುರು ಇದು ಸ್ವಲ್ಪ ಸಣ್ಣಾಗಿದೆ ಆಕ್ಸೆಲ್, ಅದ್ರಲ್ಲಿ ಹೆವಿಯಾಗಿ ಕೊಟ್ಟಿದ್ದಾರೆ. ಒಳ್ಳೆ ಗೇಜ್ ಅಲ್ಲಿ ಇದೆ ಆಕ್ಸೆಲ್ ಗಳು. ನಾರ್ತ್ ಸೈಡ್ ರೈತರುಗಳು ಡಿಮ್ಯಾಂಡ್ ಮಾಡಿರೋದಕ್ಕೆ ಈ ಟ್ರಾಕ್ಟರ್ ನ ಲಾಂಚ್ ಮಾಡಿರೋದು. ಈ ಟ್ರಾಕ್ಟರ್ ಅಲ್ಲಿ ತುಂಬಾ ಚೇಂಜಸ್ ಇದೆ, ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ರಿವ್ಯೂ ಮಾಡ್ತೀನಿ. ಈ ಟ್ರಾಕ್ಟರ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಹಿಂಗೆ ತೋಟದಲ್ಲಿ ಗೇಮೇ ಮಾಡ್ಬೇಕಾದ್ರೆ ಮಿಸ್ ಆಗಿ ಗೈ ತಂತಿಗೆ ಟಚ್ ಆಗಿ ಲೈಟ್ ಕಂಬ ಮುರ್ಕೊಂಡು ಟ್ರಾಕ್ಟರ್ ಮೇಲೆ ಬಿದ್ಬಿಟ್ಟಿತ್ತು. ಫುಲ್ ಬಾನೆಟ್ ಜಜ್ಜೋಗ್ಬಿಟ್ಟಿತ್ತು. ಮೆಕ್ಯಾನಿಕ್ ಹತ್ರ ಟ್ರಾಕ್ಟರ್ ನ ತಗೊಂಡೋಗಿ ಬಿಟ್ರೆ ಅವ್ನ್ ಏನ್ ಹೇಳ್ದ ಅಂದ್ರೆ, ಈ ಓಲ್ಡ್ ಮಾಡೆಲ್ ಟ್ರಾಕ್ಟರ್ ಆಗಿದ್ಕೆ ತಡೆದಿದೆ, ಹೊಸ ಮಾಡೆಲ್ ಟ್ರಾಕ್ಟರ್ ಯಾವ್ದಾದ್ರು ಆಗಿದ್ರೆ ಇಂಜಿನ್ ಹೆಡ್, ರೇಡಿಯೇಟರ್ ಎಲ್ಲ ಪೀಸ್ ಆಗ್ತಿತ್ತು ಅಂತ ಹೇಳ್ದ. ಸುಮಾರು ಗುದ್ದಿ ಸುಮಾರು ಉಜ್ಜಾಡಿದಿವಿ. ಬಟ್ ನ್ಯೂ ಮಾಡೆಲ್ ಟ್ರಾಕ್ಟರ್ ಹೇಳಕ್ಕಾಗಲ್ಲ, ಓಲ್ಡ್ ಮಾಡೆಲ್ ಅಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಬಿಲ್ಡ್ ಕ್ವಾಲಿಟಿ. ಇವತ್ತು ನಾನಿರೋದು ಯಾದಗಿರಿ ಡಿಸ್ಟಿಕ್ ಸೂರಾಪುರ ತಾಲೂಕು ಮಹೀಂದ್ರಾ ಶೋರೂಮ್ ಅಲ್ಲಿ. ಇಲ್ಲಿಗೆ ಬಂದಿರೋದು ಏನಕ್ಕೆ ಅಂದ್ರೆ, ಒಂದು ಸೆಲೆಬ್ರೇಷನ್ ಇವೆಂಟ್ ಗೆ. ಈ ಶೋರೂಮ್ ಇಂದ 2 ತಿಂಗಳಲ್ಲಿ 30 ಟ್ರಾಕ್ಟರ್ ನ ಸೇಲ್ ಮಾಡಿದ್ದಾರೆ ಗುರು. ಆಲ್ ಓವರ್ ಕರ್ನಾಟಕದಲ್ಲಿ 75 ದಿನಕ್ಕೆ 1000 ಟ್ರಾಕ್ಟರ್ ನ ಸೇಲ್ ಮಾಡಿದ್ದಾರೆ ನ್ಯೂ ಮಾಡೆಲ್ ನ. ಸಡನ್ ಆಗಿ ನ್ಯೂ ಮಾಡೆಲ್ ಟ್ರಾಕ್ಟರ್ ನ ಮಾರ್ಕೆಟ್ ಗೆ ಎಂಟ್ರಿ ಮಾಡಿಸಿ ಸೇಲ್ ಮಾಡೋದು ಸ್ವಲ್ಪ ಕಷ್ಟನೇ, ಆದ್ರೂ ಇಷ್ಟೆಲ್ಲ ಸೇಲ್ ಮಾಡಿದ್ದಾರೆ ಮಹೀಂದ್ರಾ. ನಮ್ ದೇಶದ ಬ್ರ್ಯಾಂಡ್, ನಮಗೂ ಸ್ವಲ್ಪ ಹೆಮ್ಮೆನೆ. ನೀವು ಯಾವ ಗಾಡಿ ಮಾಡ್ಬೇಕಂತೀರಾ? ಮಹೇಂದ್ರ ಗಾಡಿನೇ ಮಾಡಬೇಕು. ಅವ್ರ ಮಹೇಂದ್ರ ಗಾಡಿ. ನಿಮ್ ಕಡೆ ಯಾವ್ದು ಜಾಸ್ತಿ ಗಾಡಿ? ಮಹೇಂದ್ರ ಅಷ್ಟೇ ನಮ್ಮಲ್ಲಿ ಅಂತಂದ್ರೆ ಜಾಸ್ತಿ ಲೈಕ್ ಮಾಡೋದು ಇದೇ ಗಾಡಿ. ಯಾದಗಿರಿ, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಸಿನ್ನೂರು ಈ ಸೈಡ್ ಎಲ್ಲ ಬಂದ್ರೆ ಆಲ್ಮೋಸ್ಟ್ ಇಲ್ಲಿ ಗದ್ದೆನೆ ಮಾಡೋದು. ಫುಲ್ ಗದ್ದೆ ಹೊಡಿಯೋಕೆ ಟ್ರಾಕ್ಟರ್ ಸ್ವಲ್ಪ ದಮ್ಮಾಗೂ ಇರಬೇಕು, ಸ್ವಲ್ಪ ಹೈಟು ಇರಬೇಕು. ಈ ನ್ಯೂ ಮಾಡೆಲ್ ಮಹೀಂದ್ರ ಏನಿದೆ ಮಿಸ್ಟರ್ ಟಫ್, ಒಳ್ಳೆ ಹೈಟು ಇದೆ, ಮತ್ತೆ ಬ್ಯಾಕಪ್ ಟಾರ್ ಕೂಡ ಚೆನ್ನಾಗಿದೆ. ಈ ಸೈಡ್ ಆಲ್ಮೋಸ್ಟ್ ಈ ಟ್ರಾಕ್ಟರ್ ನ ತುಂಬಾ ಇಷ್ಟ ಪಡ್ತಿದ್ದಾರೆ, ತುಂಬಾ ಜನ ತಗೊಂಡಿದ್ದಾರೆ ಆಲ್ರೆಡಿ. ಮೈಲೇಜ್ ಚಲೋ ಐತಿ ಅಲ್ಲ ಗಾಡಿ, ಹಂಗಾಗಿ ಇದೇ ಜಾಸ್ತಿ ಮಾಡ್ತಾರೆ 9 ಜನ. ಇದ್ದಾಗ ಎಲ್ಲೇ ಹೊಡೀನಿ, ಮೈಲೇಜ್ ಐತಿ ಗಾಡಿ. ಬಾರಿ ಸೇಲ್ ಆಗ್ತಾವ ಗಾಡಿ. ನಮ್ಮಲ್ಲಿ ಒಂದೇ ಅಣ್ಣತಂಬರು ಬೀಗರ್ 15-20 ಗಾಡಿ ಅವ. 20 ಗಾಡಿ ಇದೇ ಗಾಡಿ ಮಹೀಂದ್ರನೇ ಓಸ್. ಒಂದು ಬ್ರ್ಯಾಂಡ್ ನ ಇಷ್ಟು ಜನ ಲೈಕ್ ಮಾಡ್ತಿದ್ದಾರೆ ಅಂದ್ರೆ, ಈ ಬ್ರ್ಯಾಂಡ್ ಇಂದ ತುಂಬಾ ಜನ ಸ್ಯಾಟಿಸ್ಫೈ ಆಗಿದ್ದಾರೆ ಅಂತ. ಯಾವ್ಯಾವ ತರ ನಮ್ ರೈತರಿಗೆ ಸರ್ವಿಸ್ ಇರಬೇಕು ಅಂದ್ರೆ, ಟ್ರಾಕ್ಟರ್ ಸರ್ವಿಸಿಗೆ ಬಂದಾಗ, ಇಲ್ಲ ಟ್ರಾಕ್ಟರ್ ಎಲ್ಲೋ ಕೆಟ್ಟೋಗಿರುತ್ತೆ, ಆ ಟೈಮ್ ಅಲ್ಲಿ ಶೋರೂಮಿಗೆ ಕಾಲ್ ಮಾಡಿದಾಗ ರೈತರಿಗೆ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡಿ, ಟ್ರಾಕ್ಟರ್ ಹತ್ರ ವಿಸಿಟ್ ಮಾಡಿ ಚೆಕ್ ಮಾಡಿ, ಇಲ್ಲ ಸ್ಪೇರ್ ಪಾರ್ಟ್ಸ್ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಇಮಿಡಿಯೇಟ್ ಅದನ್ನೆಲ್ಲ ಅಡ್ಜಸ್ಟ್ ಮಾಡಿ ಟ್ರಾಕ್ಟರ್ ನ ರೆಡಿ ಮಾಡೋದಾಗ್ಲಿ, ಇದೆಲ್ಲ ಮ್ಯಾಟರ್ ಆಗುತ್ತೆ. ಸೀಸನ್ ಇದ್ದಾಗ ಒಂದಿನ ಟ್ರಾಕ್ಟರ್ ನಿಂತ್ಕೊಂಡ್ರು ಎಷ್ಟೋ ಪ್ರಾಬ್ಲಮ್ ಆಗ್ಬಿಡುತ್ತೆ ರೈತರಿಗೆ. ಸರ್ವಿಸ್ ರೀ ಚೆನ್ನಾಗಿ ಮಾಡ್ತಾರ್ರಿ, ಶೋರೂಮ್ದಾಗ ಚೆನ್ನಾಗಿ ಫೋನ್ ಹಚ್ತಾರ ಗಾಡಿಯವರಿಗೆ. ಟೈಮಿಂಗ್ ಬಂದಾಗ ಫೋನ್ ಹಚ್ತಾರ್ರಿ, ನಾವು ಅವ್ರಿಗೆ ಫೋನ್ ಹಚ್ಚಿದಾಗ ಆಟೋಮೆಟಿಕ್ ಬರ್ತಾರ್ರಿ ಗಾಡಿ ಬೆಲಿಗೆ. ಚೆನ್ನಾಗಿ ನೋಡ್ತಾರ್ರಿ ಬಂದ ಗ್ಯಾಸಿಂದ.
ಇಲ್ಲಿ ಗಾಡಿ ಇಲ್ಲೇ ನಿಂದ್ರಲಿ, ಹೊಲ್ದಾಗ ನಿಂದ್ರಲಿ, ಇಲ್ಲೇ ನಿಂದ್ರಲಿ, ಬಂದ್ ಮಾಡಿಕೊಟ್ಟು ಹೋಗ್ತಾನೆ. ಮಹೀಂದ್ರ ಟ್ರಾಕ್ಟರ್ನ ತಗೊಂಡ್ರೆ ಏನ್ ಯೂಸ್ಫುಲ್ ಅಂದ್ರೆ ಸ್ಪೇರ್ ಪಾರ್ಟ್ಸ್ ಕಾಸ್ಟ್ ಎಲ್ಲ ಜಾಸ್ತಿ ಇರಲ್ಲ, ಸ್ವಲ್ಪ ಕಾಸ್ಟ್ ಕಡಿಮೆನೇ ಇರುತ್ತೆ. ಸರ್ವಿಸ್ ಕಾಸ್ಟ್ ಅಷ್ಟೇ ಕಡಿಮೆನೇ ಇದ್ರದ್ದು. ಬೇರೆ ಬ್ರ್ಯಾಂಡ್ ಟ್ರಾಕ್ಟರ್ ಜೊತೆ ಕಂಪೇರ್ ಮಾಡಿದ್ರೆ ಇದ್ರ ಸರ್ವಿಸ್ ಕಾಸ್ಟ್ ಸ್ವಲ್ಪ ಕಡಿಮೆನೇ ಆಗುತ್ತೆ. ಇವತ್ತು 2-3 ದಿನ ಆಯ್ತು ತೊಗೊಂಡು ಗಾಡಿ ಇದೆ ಗಾಡಿ ಈ ಹುಡುಗ ಹೆಂಗೈತ್ರಿ ಗಾಡಿ? ನಾವು ಐದಲ್ರಿ ಪೂಜೆ ಮಾಡಿ ಅಷ್ಟೇ ನಿಲ್ಲಿಸಿ ಜಾಗದ ಬಿದ್ದು ಗಾಡಿ ನೋಡಿದ್ರಲ್ಲ, 5 ದಿನ ಆಯ್ತು. ಚಲೋ ಆಯ್ತು, ಚಲೋ ಆಯ್ತು ಗಾಡಿ. ಗಳಕ್ ಹೋಗಿಲ್ಲ ಇನ್ನ ಗಳಕ್ ಹೋಗಿಲ್ಲ, ಇನ್ನ ಗದ್ಗಿಲ್ಸಿಲ್ಲ ಅದು, ಇನ್ನ ಇಳಿಸಿಲ್ರಿ. ಗದ್ದೆಗೇನಲ್ಲ ನಾವು ಒಣ ಬೇಸಲ್ಲ. ಗದ್ದೆ ಹೊಡ್ಯಾರ ನಾವ್ರಿ. ನೀವು ಗದ್ದೆ ಹೊಡಿಯೋರು? ನಾವು ಒಂದು 70-80 ಭಾರಿ ಇರುತ್ತೆ. ಒಣ ಬೇಯಿಸಿದ್ರೆ ನಾವು ಗದ್ದಿ ಸಲ ಮೆಣಸಿನಲ್ಲ ಇಂತ ಒಂದು ಪ್ರಾಡಕ್ಟ್ ನ ಕಸ್ಟಮರ್ ಈ ತರ ಇದೆ ಪ್ರಾಡಕ್ಟ್ ಅಂತ ಹೇಳಿ ಸೇಲ್ ಮಾಡಿದ್ರೆ ಅದನ್ನ ಸೇಲ್ಸ್ ಅಂತಾರೆ. ಮತ್ತೆ ಅದೇ ಪ್ರಾಡಕ್ಟ್ ಬೇಕು ಅಂತ ಕಸ್ಟಮರ್ ಏನಾದ್ರು ಹುಡುಕೊಂಬಂದ್ರೆ ಅದನ್ನ ಟ್ರಸ್ಟ್ ಅಂತಾರೆ. ಅದೇ ಕಸ್ಟಮರ್ ಇನ್ನೊಬ್ರು ಕಸ್ಟಮರ್ಗೆ ಹೇಳಿ ಆ ಪ್ರಾಡಕ್ಟ್ ನ ಕೊಡ್ಸಿದ್ರೆ ಅದನ್ನ ಬ್ರ್ಯಾಂಡ್ ಅಂತಾರೆ. ಇದನ್ನ ನಾನು ಏನು ಕೇಳ್ತಾ ಇದೀನಿ ಅಂದ್ರೆ ಈ ನ್ಯೂ ಮಾಡೆಲ್ ಮಹೀಂದ್ರ ಟ್ರಾಕ್ಟರ್ ಅಲ್ಲಿ ಆಗಿರೋದು ಸೇಮ್ ಸಿಚುಯೇಷನ್. ಇಲ್ಲಿ ಯಾದಗಿರಿ ಡಿಸ್ಟಿಕ್ ಸೂರಪುರ ತಾಲೂಕಲ್ಲಿ ಮಹೀಂದ್ರ ಅನ್ನೋ ಬ್ರ್ಯಾಂಡ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಸರ್ಪಂಚ್ ಭೂಮಿಪುತ್ರ ಇತ್ತಲ್ಲ ಆ ಮಾಡೆಲ್ ಅಲ್ಲೇ ಕ್ರಿಯೇಟ್ ಆಗಿದೆ ಇದು ಬ್ರ್ಯಾಂಡ್. ಈ ನ್ಯೂ ಮಾಡೆಲ್ ಟ್ರಾಕ್ಟರ್ ನ ರೈತರುಗಳು ತಗೊಂಡು ಬೇರೆ ರೈತರುಗಳಿಗೂ ಹೇಳಿ ಟ್ರಾಕ್ಟರ್ ನ ಅವರವರೇ ಸೇಲ್ ಮಾಡಿಸ್ಬಿಟ್ಟಿದ್ದಾರೆ. ಅವಾಗಿಂದಲೂ ಮಹೀಂದ್ರನೇ ಬಂದ್ರಿ ಮಹೇಂದ್ರನೇ ಮಾಡ್ಕೊಂತ ಬಂದ ನೋಡ್ರಿ. 10 ವರ್ಷ ಆಯ್ತು. ಎರಡು ಮಹೀಂದ್ರ. ನನ್ನ ಕೈ ಮೇಲೆ ಒಂದು 20-30 ಗಾಡಿ ಕೊಡಿಸಿನಿ. ನಾನು ಪರ್ಟಿಕ್ಯುಲರ್ ಆಗಿ ಇದೇ ಟ್ರಾಕ್ಟರ್ ನ ತಗೊಳ್ಳಿ ಅಂತ ಹೇಳ್ತಿಲ್ಲ. ಒಬ್ಬೊಬ್ರಿಗೆ ಒಂದು ಬ್ರ್ಯಾಂಡ್ ಇಷ್ಟ ಇರುತ್ತೆ. ಈ ಗುಂಡ್ಲುಪೇಟೆ ಚಾಮರಾಜನಗರ ಸೈಡ್ ಹೋದ್ರೆ ಫುಲ್ ಜಾಂಡೀರ್ ಕ್ರೇಜ್ ಅಲ್ಲಿ, ಮಂಡ್ಯ ಸೈಡ್ ಬಂದ್ರೆ ಫುಲ್ ಮಹೀಂದ್ರ ಕ್ರೇಜ್ ಅಲ್ಲಿ, ಸರ್ಪಂಚ್ ಮಾಡಲ್ ನ ತುಂಬಾ ಜನ ಇಷ್ಟಪಡ್ತಾರೆ ಆ ಕಡೆ. ಇವಾಗ ಇವೋಟೆಕ್ ಪ್ಲಸ್ ಗೆ ಹೆವಿ ಕ್ರೇಜ್ ಇದೆ. ಹುಣಸೂರ್ ಹತ್ರ ಒಂದ್ ಹಳ್ಳಿಗೆ ಹೋಗಿದೆ, ಅಲ್ಲಿ ಫಾರ್ಮ್ ಟ್ರಾಕ್ ಕ್ರೇಜ್ ತುಂಬಾ ಜಾಸ್ತಿ ಇದೆ. ನಾರ್ತ್ ಕರ್ನಾಟಕ ಸೈಡ್ ಬಂದ್ರೆ ಒಂದೊಂದು ಊರಲ್ಲಿ ಒಂದೊಂದು ಟ್ರಾಕ್ಟರ್ ಕ್ರೇಜ್ ಇರುತ್ತೆ. ಈ ಕಡೆ ಜನ ಹೆಂಗೆ ಅಂದ್ರೆ ಟ್ರಾಕ್ಟರ್ ಮಾಡಿಫಿಕೇಶನ್ ಗೆ ಬೇಜಾನ್ ಕಾಸು ಖರ್ಚು ಮಾಡ್ಬಿಡ್ತಾರೆ. ದೊಡ್ಡ ಗಾಡಿ ಕಾಣುತ್ತೆ. ದೊಡ್ಡ ಗಾಡಿ ಅವ್ರಕಿನ ದೊಡ್ಡ ಗಾಡಿ ಅವ್ರಿ. ಗದ್ದೆ ಹೊಡಿಯಕ್ ಸೂಪರ್ ಅಂತ ನೋಡಿ ನಿಮ್ ಕಡೆ. ನಮ್ ಕಡೆ ಒಂದನ ಬಂದಿಲ್ರಿ ಇದ್ರಂಗ. ಒಂದನ ಬಂದಿಲ್ಲ ಇದ್ರಂಗ ಯಾವ ಬಂದಿಲ್ಲ. ಇಂಥವ್ ಯಾವ ಬಂದಿಲ್ಲ. ಸೋನ್ಲಿಕ್ ಬಂದವ, ಇವೇ ಸರೋಜ್ ಗಾಡಿ, ಇವೇ ಇಷ್ಟೇ ಅವ್ರಿ. ಎಲ್&ಟಿ ಗಾಡಿ ಬಂದವ, ಮತ್ತಿಂತವ್ ಬಂದಿಲ್ಲ. ಸೂಪರ್ ಅಂತೀರ ಗಾಡಿ ಇದು. ಸೂಪರ್ ರೀ ಗಾಡಿ. ಈ ಸೈಡ್ ಅಲ್ಲಿ ಒಳ್ಳೆ ಕ್ರೇಜ್ ನ ಕ್ರಿಯೇಟ್ ಮಾಡಿದೆ ನ್ಯೂ ಮಾಡೆಲ್ ಮಹೀಂದ್ರ ಟ್ರಾಕ್ಟರ್. ನೀವು ಏನಾದ್ರೂ ನ್ಯೂ ಮಾಡೆಲ್ ಮಹೀಂದ್ರ ಟ್ರಾಕ್ಟರ್ ನ ತಗೋಬೇಕು ಅನ್ಕೊಂಡಿದ್ರೆ ಹತ್ರ ಇರೋ ಮಹೀಂದ್ರ ಶೋರೂಮ್ ನ ವಿಸಿಟ್ ಮಾಡಿ. ಈ ಟ್ರಾಕ್ಟರ್ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ಸದ್ಯದಲ್ಲ. ನನ್ನ ಹೆಸರು ವಿಕಾಸ್ ಸುನ್ನಾ ಅಂತ, ಸುನ್ನಾ ಟ್ರ್ಯಾಕ್ಟರ್ ಸುರ್ಪುರ. ನಮ್ಮದು ಈಗ ಹುಣಸಗಿ ಮತ್ತು ಕೆಂಬಾವಿಲಿ 2 ಬ್ರಾಂಚ್ ಇದೆ. ಈ ಇತ್ತೀಚೆಗೆ ನಾನು ಮಾಡಿ 2.5 ವರ್ಷ ಆಯಿತು ಶೋರೂಮ್ ಮಾಡಿದ್ಮೇಲೆ 585 ಟ್ರ್ಯಾಕ್ಟರ್ ಆಲ್ರೆಡಿ ಸೇಲ್ ಮಾಡಿದ್ದೀನಿ. ಅದರಲ್ಲಿ ಹೊಸ ಟ್ರ್ಯಾಕ್ಟರ್ ಬಂದಮೇಲೆ H1R ಸೀರೀಸ್ ಅಂತ ಬಿಟ್ಟಿದ್ದಾರೆ. ಈ ಟ್ರ್ಯಾಕ್ಟರ್ ಬಂದಮೇಲೆ ನಾನು 2.5 ತಿಂಗಳಲ್ಲಿ ಆಲ್ರೆಡಿ 30 ಟ್ರ್ಯಾಕ್ಟರ್ ಮಾರಿದ್ದೀನಿ. ಕಸ್ಟಮರ್ ಇದ್ರ ಬಗ್ಗೆ ಒಳ್ಳೆ ಫೀಡ್ಬ್ಯಾಕ್ ಎಲ್ಲ ಕೊಟ್ಟಿದ್ದಾರೆ. ಗಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಮೊದಲಿನ ಗಾಡಿಗಿಂತ ಇದೆಲ್ಲ ಚೇಂಜ್ ಆಗಿದ್ದಾರೆ. ಈಗ 575 47 HP ಗಾಡಿ ಏನಾದರೂ ನಮ್ಮ ಹತ್ರ ತೊಗೊಂಡ್ರೆ ಟೋಟಲ್ 11 ಸಾಮಾನುಗಳು ನಾವು ಇದರಲ್ಲಿ ಫ್ರೀಯಾಗಿ ಕೊಡ್ತೀವಿ. 47 HP 575 H1R ತೊಗೊಂಡ್ರೆ, 45 HP ತೊಗೊಂಡ್ರೆ ಅದರಲ್ಲಿ 3 ಸಾಮಾನುಗಳು ಕೊಡ್ತೀವಿ. ಅದರಲ್ಲಿ ನೇಗ್ಲು, ಟಿಲ್ಲರು ಮತ್ತು ಕ್ರಾಸ್ ಕುಂಟಿ ಅಂತ ಬರುತ್ತೆ. ಮತ್ತು ಅದರಲ್ಲಿ 275 PP ತೊಗೊಂಡ್ರೆ ನಮ್ಮ ಪಡ್ಲಿಂಗ್ ಏರಿಯಾದಲ್ಲಿ ವೀಲ್ಸು, ಬಲ್ಲ ಮತ್ತು ಪಟ್ಲರ್ 3 ಸಾಮಾನುಗಳು ಉಚಿತವಾಗಿ ಕೊಡ್ತೀವಿ. ಈ ಆಫರು ಸ್ವಲ್ಪ ದಿನವರೆಗೆ ಇರುತ್ತೆ. ಆದಷ್ಟು ಬೇಗ ಎಲ್ಲ ರೈತ ಬಂದವರು ಅದರ ಸದುಪಯೋಗ ಪಡ್ಕೋಬೇಕಂತ ನಾನು ವಿನಂತಿ ಮಾಡ್ತೀನಿ. ಶೋರೂಮ್ ಇಂದ ಒಳ್ಳೆ ಆಫರೇ ಬಿಟ್ಟಿದ್ದಾರೆ. ಮಹೀಂದ್ರ ಟ್ರಾಕ್ಟರ್ ನ ತಗೊಂಡ್ರೆ ನೀವು ಏನಾದ್ರೂ ಮಹೀಂದ್ರ ಟ್ರಾಕ್ಟರ್ ನ ತಗೋಬೇಕು ಅನ್ಕೊಂಡಿದ್ರೆ ಶೋರೂಮ್ ನ ವಿಸಿಟ್ ಮಾಡಿ. ಜೈ ಶ್ರೀರಾಮ್. ನಾವಿರೋದು ಹೀಗೆ